ಇದೇ ಪಿಕ್ನಿಕ್ ಪ್ಲೇಸ್. ಸೊ ಅಮ್ಮನಿಗೆ ಹುಷಾರಿಲ್ಲ, ಹಾಗಾಗಿ ಅಲ್ಲಿ ಡಾಕ್ಟ್ರ್ ಇದ್ದಾರೆ ಅಂತ ಫಸ್ಟ್ ಕೇಳಬೇಕು. ಡಾಕ್ಟ್ರ್ ಇದ್ದಾರೆ. ಮೋಸ್ಟ್ ವೆಲ್ಕಮ್ ಟು JKPT ಲಾಗ್ಸ್ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾವು ಮತ್ತು ಅಮ್ಮ ಏನು ಮಾಡ್ತಿದ್ದೇವೆ ಅಂದರೆ ಒಂದು ಪಿಕ್ನಿಕ್ಗೆ ಹೊರಡ್ತಾ ಇದ್ದೇವೆ. ಆ ಪಿಕ್ನಿಕ್ ಸ್ಪಾಟ್ ಏನು ಎಲ್ಲಿ ಅಂತ ಆಮೇಲೆ ತೋರಿಸ್ತೇವೆ. ಅದು ಒನ್ ಡೇ ಪಿಕ್ನಿಕ್ ಆಯಿತಾ. ಸೊ ಎಂಜಾಯ್ ಮಾಡಿ ಲಾಗ್ನ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಲೇಬೇಡಿ ಅಂತ ಹೇಳ್ತಾ ಬಂದ ತಕ್ಷಣ ಒಂದು ಆಟೋ ಸಿಕ್ತು. ಆಟೋವನ್ನು ಪಿಕ್ ಮಾಡ್ತಾ ನಾವು ಹೋಗ್ತಾ ಇದ್ದೇವೆ ಈಗ ಆ ಪಿಕ್ನಿಕ್ ಪ್ಲೇಸಿಗೆ. ಯಾಕಂದರೆ ನಮ್ಮ ಮನೆಯಿಂದ ತುಂಬ ದೂರ ಇದೆ ಆ ಪಿಕ್ನಿಕ್ ಪ್ಲೇಸ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಅಂದರೆ ಆಟೋ ಟ್ರಾವೆಲ್ನ ಮಾಡ್ತಾ ಇದ್ದೇವೆ. ಇದೇ ಪಿಕ್ನಿಕ್ ಪ್ಲೇಸ್. ಸೊ ಅಮ್ಮನಿಗೆ ಹುಷಾರಿಲ್ಲ, ಹಾಗಾಗಿ ನಾನು ಹಾಸ್ಪಿಟಲಿಗೆ ಬಂದಿದ್ದು. ಅಲ್ಲಿ ತೋರಿಸ್ಬೇಕು. ಅಮ್ಮ ಹಿಂದೆ ಇದ್ದಾರೆ. ಅಲ್ಲಿ ಡಾಕ್ಟ್ರ್ ಇದ್ದಾರೆ ಅಂತ ಫಸ್ಟ್ ಕೇಳಬೇಕು. ಡಾಕ್ಟ್ರ್ ಇದ್ದಾರೆ, ಬಟ್ ರಿಪೋರ್ಟ್ಸ್ ಎಲ್ಲ ಕೊಡಬೇಕಲ್ಲ. ನಾವು ರಿಸೆಪ್ಷನಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ. ಇದು ರಿಸೆಪ್ಷನ್. ಈಗ ಎಂತ ಹೇಳಿದರು ಅಂದರೆ ಗ್ಯಾಸ್ಟ್ರಿಕ್ ಆಗಿರೋದು ಮತ್ತು ಪೊಟ್ಯಾಷಿಯಮ್ ಈಗ ಚೆಕ್ ಮಾಡಲಿಕ್ಕೆ ಹೋಗಬೇಕು. ಪೊಟ್ಯಾಷಿಯಮ್ ಚೆಕ್ ಆದಮೇಲೆ ಗೊತ್ತಾಗುತ್ತೆ. ಅಂದರೆ ಪೊಟ್ಯಾಷಿಯಮ್ ನಾರ್ಮಲ್ ಇರ್ಬೋದು ಅಂತ ಹೇಳಿದ್ದಾರೆ, ಬಟ್ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಚೆಕ್ ಅವ್ರಿಗೆ ಕೂತಿದ್ದಾರೆ. ಇಲ್ಲ ಈಗ ಎಲ್ಲ ಚೆಕಪ್ ಮುಗಿಸ್ಕೊಂಡು ರಿಪೋರ್ಟ್ ಕೂಡ ಬಂತು. ಆ ರಿಪೋರ್ಟಲ್ಲಿ ಏನಿದೆ ಅಂದರೆ ಪೊಟ್ಯಾಷಿಯಮ್ ಮತ್ತೆ ಕಡಿಮೆ ಆಗಿದೆ. 3 ಇರಬೇಕು ಮಿನಿಮಮ್, ಆದರೆ ಇವ್ರದ್ದು 2.7 ಇದೆ, ಮತ್ತೆ ಕಡಿಮೆ ಆಗಿದೆ. ಹಾಗಾಗಿ ಪೊಟ್ಯಾಷಿಯಮ್ ಸಿರಪ್ ಕೊಟ್ಟಿದ್ದಾರೆ ಮತ್ತು ಗ್ಯಾಸ್ಟ್ರಿಕ್ ಮೆಡಿಸನ್ಸ್ ಕೊಟ್ಟಿದ್ದಾರೆ. ಈಗ ನಾವು ತಗೋಬೇಕು ಅದನ್ನು. ನಾವೀಗ ಹಾಸ್ಪಿಟಲಿಂದ ಬಂದು ಗುರುವಾಯನಕೆರೆ ಪೇಟೆಯಲ್ಲಿದ್ದೇವೆ. ಈಗ ಜ್ಯೂಸ್ ಕುಡಿಯೋ ಅಂದರೆ ಅವ್ರಿಗೆ ಹೋಗಿ ಬರ್ತಾ ಇದ್ದೇವೆ. ಈಗ ಬೆಳಗ್ಗೆ ಹೋದದ್ದು, ಈಗ ಬರ್ತಾ ಇದ್ದೇವೆ. ಅದಕ್ಕೆ ನಾನು ಫಸ್ಟ್ ಮನೆ ಕೆಲಸ ಮಾಡಿ ಆಗಿದೆ, ಇನ್ನು ಅಷ್ಟು ಕೆಲಸ ಏನೂ ಇಲ್ಲ ಮನೆಯಲ್ಲಿ. ಇನ್ನು ಗುಡಿಸೋದು, ಒರೆಸೋದು, ಸಂಜೆದ್ದು ಅಡಿಗೆ ಅದು ಅಮ್ಮ ಮಾಡ್ತಾರೆ. ಅನ್ನ ಮಾಡೋದು, ಒಂದು ಸಾಂಬಾರು ಮಾಡೋದು, ಸಾಂಬಾರು ಏನಾದರೂ ಮಾಡ್ತಾರೆ ಅವರು. ಸೊ ಡಾಕ್ಟರ್ ಏನು ಹೇಳಿದರು ಮತ್ತು ಏನಾಯಿತು ಹಾಸ್ಪಿಟಲಲ್ಲಿ ಅಂತ ಅಪ್ಡೇಟ್ನ ಮನೆಗೆ ಹೋಗಿ ಕೊಡ್ತೇನೆ. ಸೊ ಈಗ ಅವರು ಬರ್ತಾ ಇದ್ದಾರೆ. ನನಗಿಲ್ಲಿ PC ಕ್ಯಾಪ್ಚರ್ ಆಗಲಿಲ್ಲ. ಅಲ್ಲಿ ಏನೇನು ಮೆಡಿಸನ್ ಕೊಟ್ಟಿದ್ದಾರೆ ಅಂತ ಅವರನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಓಕೆ, ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಲೇಬೇಡಿ. ಹಾಗೆ ಕಮೆಂಟ್ ಮಾಡಿ ಆಯಿತಾ, ದಯವಿಟ್ಟು ಕಮೆಂಟ್ ಮಾಡಿ. ವ್ಯೂಸ್ ಬರ್ತಿದೆ, ಕಮೆಂಟ್ ಬರ್ತಿಲ್ಲ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್